ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇಲ್ಲಿ ಮೋಮೋಸ್ ರೆಸಿಪಿನ ಈಸಿಯಾಗಿ ಹೇಗೆ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ. ಮೊದಲು ಇಲ್ಲಿ ಚಟ್ನಿಗೆ ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿಗಿಟ್ಟು ಇದಕ್ಕೆ ನೀವು ಟೊಮ್ಯಾಟೊ ಎಷ್ಟು ಬೇಕೋ ಅಷ್ಟು ಟೊಮ್ಯಾಟೊ ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ ಕುದಿಯೋದಕ್ಕೆ ಬಿಡಿ. ಈ ಪ್ರೊಸೆಸ್ ಹಾಗೆ ಬಿಟ್ಟು ನೀವು ನೆಕ್ಸ್ಟು ಮೋಮೋಸ್ದು ಸ್ಟಫಿಂಗಿಗೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಇಲ್ಲಿ ನಾನು ಕ್ಯಾರೆಟ್, ಕ್ಯಾಬೇಜ್ ಮತ್ತು ಈರುಳ್ಳಿ ಮತ್ತು ಸ್ವಲ್ಪ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಇದೆಲ್ಲವನ್ನು ನಾನು ತುರ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಆಯಿಲ್ ಬಿಸಿ ಆದಮೇಲೆ ನೀವು ಎಲ್ಲ ಐಟಮ್ಸ್ನ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ವಿಡಿಯೋ ಮಾಡ್ತಿದ್ದೆ, ಅದು ಆನ್ ಆಗಿರಲಿಲ್ಲ. ಸೊ ಅದು ನಾನು ಅದಕ್ಕೆ ಕಂಪ್ಲೀಟಾಗಿ ಎಲ್ಲ ಹಾಕಿದ ಮೇಲೆ ವಿಡಿಯೋ ಆನ್ ಮಾಡಿದೆ. ನೀವು ಈ ಥರ ಆಯಿಲಲ್ಲಿ ಎಲ್ಲನೂ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕೈ ಆಡಿಸ್ತಾ ಇರಿ. ನೆಕ್ಸ್ಟು ಇದಾದಮೇಲೆ ನೀವು ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಅದು ರುಚಿಗೆ ನಿಮಗೆ ಎಷ್ಟು ಬೇಕು ನೋಡು ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇದಾದ ಮೇಲೆ ನೀವು ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಳಿ, ಅಂದರೆ ಕರಿಮೆಣ್ಸಿನ ಪುಡಿ ಹಾಕಿ. ಅಂದರೆ ನೀವು ಮೆಣಸಿನ್ಕಾಯಿ ಹಾಕಿರ್ತೀರಲ್ವ, ಅದು ಖಾರ ಜಾಸ್ತಿ ಇದ್ದರೆ ನೀವು ಸ್ವಲ್ಪನೇ ಪೆಪ್ಪರ್ ಪೌಡರ್, ಕಡಿಮೆ ಇದ್ದರೆ ನಿಮ್ಮ ಟೇಸ್ಟಿಗೆ ಹೆಂಗೆ ಬೇಕೋ ಹಂಗೆ ಹಾಕ್ಕೊಳ್ಳಿ. ಇಲ್ಲಿ ಟೊಮ್ಯಾಟೊ ಎಲ್ಲ ಕಂಪ್ಲೀಟಾಗಿ ಬೆಂದಿತ್ತು, ಸೊ ನಾನು ಅದನ್ನ ಮಿಕ್ಸಿ ಜಾರಿಗೆ ಹಾಕ್ತಿದ್ದೀನಿ. ಅದು ಸ್ವಲ್ಪ ಆರಿದಾದಮೇಲೆ ನೀವು ಈ ಥರ ಮಿಕ್ಸರ್ ಜಾರ್ಗೆ ಹಾಕಿ ಬೆಳ್ಳುಳ್ಳಿನೂ ಸಮೇತ ಹಾಕಿ. ನೆಕ್ಸ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 2 ಟೇಬಲ್ ಸ್ಪೂನ್ ಖಾರ ಪುಡಿ ಹಾಕ್ಕೊಳ್ಳಿ. ಖಾರ ಪುಡಿ ಹಾಕಿ ಮತ್ತು ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕಿ ನೀವು ಇದನ್ನು ಮಿಕ್ಸರ್ ಮಾಡ್ಕೊಂಡು ಬನ್ನಿ. ಇದು ಮಿಕ್ಸರ್ ಆದಮೇಲೆ ಒಂದು ಪಾತ್ರೆನ ಮತ್ತೆ ಗ್ಯಾಸ್ ಮೇಲೆ ಇಟ್ಟು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ನೀವು ಮಿಕ್ಸರ್ ಏನು ಮಾಡಿರ್ತೀರಲ್ವ ಆ ಚಟ್ನಿ ಅದನ್ನು ಆಯಿಲ್ ಒಳಗಡೆ, ಅಂದರೆ ಆಯಿಲ್ ಹಾಕಿದ ಪಾತ್ರೆ ಒಳಗಡೆ ಹಾಕಿ ಒಂದು 10 ಮಿನಿಟ್ಸ್ ನೀವು ಚಟ್ನಿನ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಈ ಥರ ನೀವು ಚಟ್ನಿ ಹಾಕಿದ್ಮೇಲೆ ಒಂದು ಸಲ ಗುಡ್ ಮಿಕ್ಸ್ ಕೊಡಿ. ಕೊಟ್ಟಾದಮೇಲೆ ನಿಮಗೆ ಇದಕ್ಕೇನು ಕಡಿಮೆ ಅನಿಸಿರುತ್ತೋ ನೀವು ಅದನ್ನ ಆ್ಯಡ್ ಮಾಡ್ತಾ ಹೋಗಿ. ನೆಕ್ಸ್ಟು ನೀವು ಇಲ್ಲಿ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡಿ. ಇದು ಸಿಡಿಯುತ್ತೆ, ಸೊ ಹುಷಾರು, ಲೋ ಫ್ಲೇಮಲ್ಲೇ ಇಟ್ಟಿರಿ ನೀವು. ಇದಾದಮೇಲೆ ಸ್ವಲ್ಪ ಹೊತ್ತು ನೀವು ಮುಚ್ಚಿರಿ. ಆಮೇಲೆ ನೆಕ್ಸ್ಟು ನೀವು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಹಾಕಿ ಮತ್ತು ಸ್ವಲ್ಪ ಸೋಯಾ ಸಾಸ್ ಮತ್ತು ವಿನೆಗರ್ ಮತ್ತು ಇಷ್ಟು 3 ಹಾಕಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ನೀವು ಕುದಿಯೋದಕ್ಕೆ ಬಿಟ್ಟು ಗ್ಯಾಸ್ನ ಆಫ್ ಮಾಡಿಬಿಡಿ. ಅಲ್ಲಿಗೆ ಚಟ್ನಿ ರೆಡಿ. ನೆಕ್ಸ್ಟು ನೀವು ಮೋಮೋಸ್ ಮಾಡೋದಕ್ಕೆ ಈ ಥರ ಸಣ್ಣ ಹಿಟ್ಟನ್ನ ಕಲಸಿಟ್ಟು, ಚಪಾತಿ ಹಿಟ್ಟಿನ ಅದಕ್ಕೆ ಹಿಟ್ಟನ್ನ ಕಲಸಿ ನೆಕ್ಸ್ಟು ನೀವು ಈ ಥರ ಸಣ್ಣ ಉಂಡೆ ಮಾಡಿ ಈ ಥರ ಅಗಲವಾಗಿ ಲಟ್ಟಿಸ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಿದ್ದೀನಲ್ವ, ಈ ಥರ ನೀವು ಅಗಲವಾಗಿ ನೀವು ಯಾವ ಶೇಪಲ್ಲಾದರೂ ಲಟ್ಟಿಸ್ಕೊಳ್ಳಿ. ನಾನು ಇದೇ ಥರ ಕಂಪ್ಲೀಟಾಗಿ ಲಟ್ಟಿಸ್ಕೊಂಡೆ. ನೆಕ್ಸ್ಟು ನಾನಿಲ್ಲಿ ಸ್ಟಫಿಂಗ್